ಅವ್ರು ಈಗೇನು ಹೇಳ್ತಾರೆ ಕೇಳೋಣ ಬನ್ನಿ. ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳ್ತಿದ್ರಿ ಆಷಾಢ ಮಾಸದಲ್ಲಿ ಮೆಹಂದಿಯ ಮಹತ್ವದ ಕುರಿತು. ಖಂಡಿತ. ಮೆಹಂದಿ ಅನ್ನೋದು ನಾವು ಏನು ಹೇಳ್ತೀವಿ, ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರ್ತಕ್ಕಂಥದ್ದು. ಇದು ಆಷಾಢ ಮಾಸದಲ್ಲಿ ಬಹಳ ವಿಶೇಷ. ಈ ಆಷಾಢ ಮಾಸದಲ್ಲಿ ಏನಕ್ಕೆ ಅಂದರೆ, ನೀವು ನೋಡ್ಬೋದು, ಆಂಧ್ರ ಕಡೆ ಹೋಗ್ಬೋದು, ಪ್ರತಿಯೊಬ್ಬರು ದೇವರ ಅಮ್ಮನವರು ಕೂಡ ಅಭಿಷೇಕ ಮಾಡಬೇಕಾದ್ರೆ ಮೆಹಂದಿಯಲ್ಲಿ ಒಂದು ರಸವನ್ನು ತೆಗೆದು ಅಥವಾ ಪುಡಿಯನ್ನು ಮಾಡಿ ಅದನ್ನು ನಾವುಗಳು ಅಭಿಷೇಕ ಕಲಶಕ್ಕೆ ಹಾಕಿಬಿಟ್ಟು ತದನಂತರ ಅಭಿಷೇಕವನ್ನು ಮಾಡ್ತಾರೆ. ನೀವು 108 ದ್ರವ್ಯ ಅಂತ ಏನಂತೀವಿ, ಅದನ್ನೆಲ್ಲ ಆ ಮೆಹಂದಿ ಎಲೆಗಳನ್ನು, ಆ ಗೋರಿಂಟಾಕನ್ನ ಎಲ್ಲ ಸುತ್ತಲೂ ಇರತಕ್ಕಂಥ ಮೆಹಂದಿ ಎಲೆಗಳನ್ನು ಅದನ್ನು ಒಣಗಿಸಿಟ್ಟಿರ್ತಾರೆ. ಅದನ್ನು ಒಣಗಿಸಿದ ಮೇಲೆ ಪುಡಿಯನ್ನು ಮಾಡಿ ಈ ಕಲಶದಲ್ಲಿ ವಿಸರ್ಜನೆ ಮಾಡೋಕ್ಕೆ ಮೊದಲು 108 ದ್ರವ್ಯ ಇಲ್ಲ, ಅದೂ ಒಂದು ದ್ರವ್ಯ ಅಂತ ಹೇಳಿ ಅಭಿಷೇಕವನ್ನು ಮಾಡ್ತಾರೆ. ದೇವಿಗಳಿಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಪ್ರಿಯವಾಗಿರ್ತಕ್ಕಂಥದ್ದು ಗೋರಿಂಟಾಕು ಅಂದರೆ ಮೆಹಂದಿ ಎಲೆಗಳು. ಇದರಲ್ಲಿ ರತಿ ಮನ್ಮತ, ಪ್ರೀತಿ ಪ್ರೇಮ ವಾತ್ಸಲ್ಯಗಳು ಹೆಚ್ಚಾಗತ್ತೆ ಅಂತ, ಅದಕ್ಕೆ ಆ ಒಂದು ರೀತಿ. ಇದರಲ್ಲಿ ಮೀಸಲ್ಸ್ ಅಂದರೆ ತಾಯಿಗೆ ಅಮ್ಮ ಅಂತಕ್ಕಂಥದ್ದು ಬರೋದು, ಅಥವಾ ಯಾವುದೇ ಒಂದು ತಾಯಿ ಮಕ್ಕಳಿಗೆ ಹೆತ್ತಾಗ ಯಾವ ಕಾಲಕ್ಕೂ ಅವಳಿಗೆ ಕಷ್ಟವಾಗ್ತಾ ಇದ್ದ ಸಮಯದಲ್ಲಿ ನೀವೇನು ಮಾಡ್ತಾರೆ, ಡಾಕ್ಟರ್ಗಳು ಬಹಳ ಚೆನ್ನಾಗಿ ಉಪಯೋಗಿಸ್ಕೊತಾರೆ. ಅಯ್ಯೋ ನಾವು ಇಂಜೆಕ್ಷನ್ ಕೊಟ್ಬಿಡ್ತೀವಿ, ಎಲ್ಲ ಸರಿ ಹೋಗುತ್ತೆ, ನಾವು ಇದು ಮಾಡಿಬಿಡ್ತೀವಿ, ಆಪರೇಷನ್ ಮಾಡ್ಬಿಡ್ತೀವಿ, ಅದು ಇದು ಅಂತಾರೆ. ನಿಜವಾಗ್ಲೂ ಆ ಕಾಲದಲ್ಲಿ ಏನು ಮಾಡೋರು, ಈಗ ನಾವು ಲೇಹ ಅಂತ ಏನು ಕೊಡ್ತೀವಿ, ಇದು ಬಾಣಂತನ ಅಂದರೆ ಯಾವ ಸಮಯದಲ್ಲಿ ಮಗು ಆದಮೇಲೆ ಬಾಣಂತನ ಸಮಯದಲ್ಲಿ ಲೇಹ ಉಪಯೋಗಿಸ್ಕೊಳ್ಳೋಕ್ಕೆ, ಅದು ಯಾವುದೋ ಹೀಟ್ ಉಷ್ಣದ ಪದಾರ್ಥವನ್ನು ಕೊಡಬೇಕು. ಅವಳಿಗೆ ಆಗ ಶೀತ ಆಗಿರುತ್ತೆ, ಅವಳ ಅಕ್ಷಿ ಅಂದ್ರೆ ಮಗು ಅಕ್ಷಿಣತ್ತೆ. ಆದರೆ ಮಗು ಹುಟ್ಟಕ್ಕೆ ಮೊದಲು ಗರ್ಭದಲ್ಲೇ ಇದ್ದಾಗ ಇವಳು ತಂಪಾಗಿರೋದಕ್ಕೆ ವ್ಯವಸ್ಥೆ ಮಾಡುವಾಗ ಇದೇ ವಿಶೇಷವಾಗಿರ್ತಕ್ಕಂಥ ಇದನ್ನು ಒಂದು ಗಂಟು ಥರ ಮಾಡಿ ಅದನ್ನು ಲೇಹಿಯ ಥರ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ದಿನ ಕೊಡ್ತಾ ಬರ್ತಾರೆ. ಕೊಟ್ಟಾಗ ಏನಾಗುತ್ತೆ, ಅವಳಿರ್ತಕ್ಕಂಥ ಕರಳು, ಅವಳಿರ್ತಕ್ಕಂಥ ಹೊಟ್ಟೆಯ ಭಾಗ, ಆ ಗರ್ಭಕೋಶ ಬಹಳ ವಿರಳವಾಗಿ ಅಗಲವಾಗುತ್ತೆ. ತದನಂತರ ಪುಸ್ತಕ ಮಗು ಹೊರಗಡೆ ಬರೋಕ್ಕೆ ಸಾಧಾರಣ ನಾರ್ಮಲ್ ಡೆಲಿವರಿ. ಇದನ್ನೆಲ್ಲ ಆಂಧ್ರ ಹಳ್ಳಿ ಭಾಗದಲ್ಲಿ ಕೆಲವರು ಈ ಥರ ಮಾಡ್ತಾರೆ. ಇಲ್ಲ ಬಿಹಾರ್ ಭಾಗದಲ್ಲಿ, ನಾವು ಉತ್ತರಾಖಂಡಕ್ಕೆ ಹೋದಾಗ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಜಾಗ ಅಥವಾ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಜಾಗ ಉತ್ತರದವರು ಬಹಳ ಚೆನ್ನಾಗಿ ಉಪಯೋಗಿಸ್ತಾರೆ. ಕರ್ನಾಟಕದಲ್ಲಿ ನಾವೇನಂತೀವಿ, ಕರ್ನಾಟಕ ಉತ್ತರಾಖಂಡದಲ್ಲಿ ಉತ್ತರ ಭಾಗದಲ್ಲಿ ಇರ್ತಕ್ಕಂಥವ್ರು ಮಾತ್ರ ಇದನ್ನು ಉಪಯೋಗಿಸ್ತಾರೆ. ಕೇರಳ ಪ್ರಾಂತದಲ್ಲಿ ಎಲ್ಲರೂ ಎಲ್ಲ ಔಷಧಿಗೂ ಇದನ್ನು ಉಪಯೋಗಿಸ್ತಾರೆ. ಯಾವುದನ್ನ, ಒಂದು ತುಳಸಿ, ಎರಡನೇದು ಗೋರಿಂಟಾಕು. ಇದನ್ನು ಉಪಯೋಗಿಸಬೇಕು. ಪ್ರತಿಯೊಬ್ಬರು ಹೆಂಗಸರಿಗೆ ಬಹಳ ವಿಶೇಷ. ಈ ಮೆಹಂದಿ ಏನೋ ತಲೆಗೆ ಹಚ್ಕೊಳ್ಳೋದು ಅಷ್ಟೇ, ತಂಪು ಮಾಡುತ್ತೆ, ದೇಹದಲ್ಲಿ ಯಾವುದೇ ಹುಣ್ಣುಗಳನ್ನು ಉಂಟು ಮಾಡಲ್ಲ, ಆ ದೇಹದ ಪರಿಸ್ಥಿತಿ ಪರಿವರ್ತನೆ ಮಾಡುತ್ತೆ. ಇವಳಿಗೆ ಹೆಣ್ಣು ಮಕ್ಕಳಿಗೆ ಏನಾಗಿರುತ್ತೆ, ಗಂಡನ ಮನೆಗೆ ಹೊಸದಾಗಿ ಮದುವೆ ಆಗಿರ್ತಾಳೆ, ಅಂದರೆ ವಯಸ್ಸಿಗೆ ಬಂದಿರತಕ್ಕಂಥ ಹೆಣ್ಣು ಮಗಳು ಮದುವೆ ಆದ ಮೇಲೆ ತದನಂತರ ಗಂಡನ ಮನೆಗೆ ಹೋದಾಗ ಹೆರಕ್ಕೆ ಮೊದಲು ಅವಳಿಗಿರ್ತಕ್ಕಂಥ ಆರೋಗ್ಯ ಕ್ಷೇಮ ಕ್ಷೀಣವಾಗಬೇಕು, ತಂಪಾಗಬೇಕು, ಆರೋಗ್ಯವನ್ನು ಪರಿವರ್ತನೆ ಮಾಡಬೇಕು, ಯಾವುದೇ ಕಾರಣಕ್ಕೂ ಉದ್ವೇಗಕ್ಕೆ ಒಳಗಾಗಬಾರ್ದು. ಇದಕ್ಕೆಲ್ಲ ಪರಿವರ್ತನೆ ಆ ಮೆಹಂದಿ. ಇವಳು ಮೆಹಂದಿ ಹಚ್ಕೊಂಡಾಗ ಅವ್ರಿಗೇನಾಗುತ್ತೆ, ಗಂಡನ ಮನೆಯಲ್ಲಿ ಅವನು ಹೆಂಡತಿ ಇಲ್ವಲ್ಲ ಅಂತ ರಬಟಾಟ ಆಟು ಡಸ್ ಪುಸ್ ಅಂತಿರ್ತಾನೆ, ಕೂಗಾಟ ಮಾಡ್ತಿರ್ತಾನೆ. ಯಾಕೆಂದ್ರೆ ಹೆಂಡತಿ ಇಲ್ಲ. ಇಲ್ಲಿ ಹೆಂಡತಿ ಜೊತೆಗಿದ್ದು ಬಿಟ್ರೆ ಅಯ್ಯೋ ನನ್ನ ಹೆಂಡತಿ ಇದ್ದಾಳೆ, ಪಕ್ಕದಲ್ಲೇ ಇದ್ದಾಳೆ ಅಂತ ಹೊಸದಲ್ಲಿ ಎಲ್ಲರೂ ಎತ್ಕೊಂಡು ಓಡಾಡ್ತಾರೆ, ಆಮೇಲೆ ಎತ್ತೆತ್ತೋಗಿತಾರೆ, ಗೊತ್ತೇ ಆಗಲ್ಲ. ಆದರೆ ಅಂಥವ್ನಿಗೆ ಏನು ಮಾಡ್ತಾರೆ, ಬಿಸ್ನೆಸ್ಸಲ್ಲಿ ವ್ಯವಹಾರ. ಅದಕ್ಕೆ ಏನು ಮಾಡ್ತಾರೆ, ಭಾಳ ಜನ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಗಂಡನ ಮನೇಲಿ ಏನು ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ಸ್, ದುಡ್ಡನ್ನು ಇನ್ವೆಸ್ಟ್ ಮಾಡಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋ, ತಪ್ಪೇನಿಲ್ಲ, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋ. ಈ ವಿಚಾರ ಅತ್ತೆ ಸೊಸೆನ ಮಾತ್ರ ಬೇರೆ ಮಾಡೋ ವಿಚಾರ ಆಷಾಢ ಮಾಸನೇ ಹೊರತು ಸುಮ್ಮನೆ ಯಾರು ಗೂಬೆ ಕೂಡಿಸಿದ್ರೆ ತಲೆ ಕೂಡಿಸ್ಕೊಳ್ಬೇಡಿ. ಇದೆಲ್ಲ ಸತ್ಯವಾಗಿ ಏನು ಅಂತ ಹೇಳುತ್ತೆ, ಗಂಡು ಹೆಣ್ಣನ್ನು ಬೇರೆ ಮಾಡೋ ಉದ್ದೇಶ ಅಲ್ವೇ ಅಲ್ಲ. ಅತ್ತೆ ಸೊಸೆ ಒಂದೇ ಕಡೆ ಇದ್ದರೆ, ಕುಜ ಶುಕ್ರ ಒಂದೇ ಕಡೆ ಇದ್ದರೆ, ಮಕ್ಕಳು ಸರಿಯಾಗಿ ಆಗದೇ ಇದ್ದ ಸಮಯದಲ್ಲಿ ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದಾಗ ಆ ಸಮಯದ ಅನ್ಯೋನ್ಯತೆ ಇದ್ದು ಬಿಟ್ಟರೆ ಖಂಡಿತವಾಗ್ಲೂ ದೋಷಗಳು, ಆ ದೋಷಗಳಿಗೆ ಒಳ್ಳೆ ಮಕ್ಕಳು ಆಗಲ್ಲ ಅನ್ನೋ ಒಂದೇ ಉದ್ದೇಶಕ್ಕೆ ಆಷಾಢ ಮಾಸದಲ್ಲಿ ಎಲ್ಲ ದೇವತೆಗಳು ಮನೆಯಲ್ಲಿ ವಾಸವಾಗಿದ್ದ ಸಮಯದಲ್ಲಿ ಇವರು ಸರಸ ಸಲ್ಲಾಪ ಅಂದರೆ, ನೋಡಿ ದೇವತೆಗಳು ಅಂದರೆ ಯಾರು, ಎಲ್ಲ ಇಂದ್ರಾದಿ ಸಭೆಗಳಲ್ಲಿ ದೇವತೆಗಳು ಕೂತಿದ್ರು. ಆಗ ರತಿ ಮನ್ಮಥ ಅಲ್ಲಿ ಹೋದ ಪ್ರವೇಶ ಮಾಡಿದಾಗ ಏನಾಯಿತು, ದೇವತೆಗಳ ವಾಸಸ್ಥಳದಲ್ಲಿ ಇವರು ರಸ ಸಂಯಾದ ಇವರು ಉಲ್ಲಾಸವಾಗಿದ್ದಾಗ ಆ ಶಾಪಗ್ರಸ್ತವಾದಾಗ ತಪ್ಪಿಸ್ಕೊಂಡು ಹೋದಾಗ ಏನು ದೋಷಗಳಾಯಿತು, ಸರಿಯಾಗಿಲ್ಲದೆ ನೀರಿನಲ್ಲಿದ್ದೆ ಮಕ್ಕಳು ಸರಿಯಾಗಿ ಮಂದವಾಗಿ ಹುಡ್ತಾರೆ, ಒಳ್ಳೆ ಮಕ್ಕಳಾಗಲ್ಲ, ಅಥವಾ ಯಾವ ಮಕ್ಕಳಿಗೂ ಬೇಗ ಮಾತು ಬರದೇ ಇರತಕ್ಕಂಥ ಮಕ್ಕಳು ಹುಡ್ತಾರೆ. ಎಷ್ಟೋ ವರ್ಷ ಆದ್ರೂ ಅನ್ನೋಷ್ಟಲ್ಲೇ ಕಷ್ಟ ಆಗ್ಬಿಡುತ್ತೆ. ಅಂದರೆ ಆ ಮಗುಗೆ 5 ವರ್ಷ 6 ವರ್ಷ ಆದ್ರೂ ಆ ರೀತಿ ಮತ್ತೆ ಯಾಕೆ ಮಾತಾಡುತ್ತೆ, ಇವರು ಎಲ್ಲ ಡಾಕ್ಟರ್ಗೂ ತೋರಿಸ್ಕೊಂಬರ್ತಾರೆ, ಈ ರೀತಿ ಹುಟ್ಟುಬಿಡುತ್ತೆ. ಅದಕ್ಕೋಸ್ಕರ ಬೇಡ ಅನ್ನೋದೇ ಆಷಾಢ ಮಾಸದ ವಿಸ್ತಾರ. ಅದಾದ್ಮೇಲೆ ವ್ರತಗಳನ್ನು ಮಾಡಿಕೊಂಡು ಶ್ರಾವಣ ಮಾಸದಲ್ಲಿ ಅಭಿವೃದ್ಧಿ ಪಡಿಸ್ಕೊಂಡು ನವರಾತ್ರಿ ಅಷ್ಟೊತ್ತಿಗೆ ಒಳ್ಳೆ ಸಂಕಲ್ಪ ಮಾಡಿಕೊಂಡರೆ ನೋಡಿ, ಅವ್ರು ಹಾಗೇ 9 ತಿಂಗಳಾಗ್ತಾ ಬಂದರೆ ಈ ಕಡೆ ಫಸ್ಟ್ ಕ್ಲಾಸ್ ಒಳ್ಳೆ ಸಂತಾನ ಅಭಿವೃದ್ಧಿ. ಹಾಗೆ ಜೀವನ ಪ್ರತಿಯೊಂದು ಸಮಯದಲ್ಲೂ ಯಾವತ್ತು ನಾವು ಬೀಜ ಬಿತ್ತನೆಯನ್ನು ಮಾಡ್ತೀವಿ ಅದು ಬಹಳ ಮುಖ್ಯ. ಆ ಸಮಯದಲ್ಲಿ ಗಿಡ ಒಳ್ಳೆ ಚೆನ್ನಾಗಿ ಫಸಲನ್ನು ಕೊಡುತ್ತೆ, ಇದು ಬಹಳ ಮುಖ್ಯ. ಅದರಿಂದ ಇಂಥ ಒಂದು ಸಮಯಕ್ಕೆ ಆಷಾಢ ಮಾಸ ಅಂತ ಕರಿತೀವಿ. ಅತ್ತೆ ಸೊಸೆಯಲ್ಲಿ ಏನಾಗುತ್ತೆ, ಆಂಧ್ರ ಭಾಗದಲ್ಲಿ ಅತ್ತೆ ಮನೆಯಲ್ಲಿ ಅವಳು ಅವ್ರ ಮನೆ ದೇವ್ರ ಪೂಜೆ ಮಾಡ್ತಾಳೆ, ಇವ್ರು ತವ್ರ ಮನೆ ದೇವ್ರು ಬರಬೇಕು. ಅದಕ್ಕೆ ಎಷ್ಟೋ ಜನ ಏನು ಮಾಡ್ತಾರೆ, ನಿಮ್ಮ ಮನೆ ದೇವ್ರು ಏನಂದರೆ ನಮ್ಮ ಯಜಮಾನ್ರ ಮನೆ ದೇವ್ರು ವೆಂಕಟೇಶ್ವರ, ಯಾರ ಮನೆ ನೋಡಿದ್ರೂ ವೆಂಕಟೇಶ್ವರ ಬಿಟ್ಟರೆ ಇನ್ಯಾರೂ ಗತಿ ಇಲ್ವಾ? ನಾನು ಹೇಳ್ತೀನಿ ಕೇಳಿ, ಎಲ್ಲರಿಗೂ ವೆಂಕಟೇಶ್ವರ ಇಡಕ್ಕೆ ಸಾಧ್ಯವೇ ಇಲ್ಲ. ಬರೆದಿಟ್ಕೊಂಬಿಡಿ, ಯಾರ ಮನೆ ದೇವ್ರು ವೆಂಕಟೇಶ್ವರ ಆಗಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಬ್ಬರ ಮನೆಗೂ ಶಿವನಂಶವಾಗಿರ್ತಕ್ಕಂಥ ದೇವತೆಗಳೇ, ಒಂದು ಗ್ರಾಮ ದೇವತೆ ಆಗಿರ್ತಾಳೆ, ಎರಡನೇದಾಗಿರ್ತಕ್ಕಂಥ
ಇರತಕ್ಕಂಥ ಅಂಶವಾಗಿ ವಿಷ್ಣು ದೇವತೆ ಅಂದರೆ ರಂಗನಾಥ, ನರಸಿಂಹಸ್ವಾಮಿ ಇದೇ ಮನೆ ದೇವರುಗಳು. ವೆಂಕಟೇಶ್ವರ ಅನ್ನೋದು ಇಲ್ಲವೇ ಇಲ್ಲ, ಅದೆಲ್ಲ ಇಷ್ಟ ದೇವತೆನೇ ಆಗಿದ್ದು. ಯಾಕೆಂದರೆ ಶ್ರೀಕೃಷ್ಣದೇವರಾಯ ಬಂದ ಮೇಲೆ ಎಲ್ಲರಿಗೂ ಪೂಜೆ ವಿಧಾನ ಹೇಳ್ಕೊಟ್ಟ ಮೇಲೆ ಸತ್ಯನಾರಾಯಣ ಪೂಜೆ ನಂತರ ಕೃಷ್ಣದೇವರಾಯರು ಸಾಕ್ಷಾತ್ ಮೊದಲನೇ ಪೂಜೆ ಕರ್ನಾಟಕಕ್ಕೆ ಮಾಡಿಸಿದ ಮೇಲೆ ಎಲ್ಲರೂ ವೆಂಕಟೇಶ್ವರನ ಕ್ಷೇತ್ರಕ್ಕೆ ಹೋಗ್ತಾ 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 ದಕ್ಷಿಣದವರು ಎಲ್ಲ ಇಷ್ಟ ದೇವರುಗಳಾಯಿತು. ಆ ಇಷ್ಟ ದೇವತೆಗಳೇ ಕುಲದೇವರಾಯಿತು. ಕುಲದೇವರೇ ಏನಾಯಿತು, ಇವರ ಮನೆ ದೇವರಾಗೋದು. ಅಷ್ಟೇ ವಿನ ನಮ್ಮ ತಾತನ ಕಾಲದಲ್ಲಿ ಹೋಗಿ ಬರ್ತಾ ಇದ್ರು ಅಂತೆ, ಅವರು ಬೇರೆ ದೇವರು ಇಲ್ಲದೆ ಇರೋದ್ರಿಂದ ನಮ್ಮ ಮನೆ ದೇವರಾಗೋದ ವೆಂಕಟೇಶ್ವರ. ಅಷ್ಟೇ ವಿನಃ ಎಲ್ರಿಗೂ ತಿಳ್ಕೊಳ್ಳಿ, ಪ್ರತಿಯೊಬ್ಬರಿಗೂ ಗ್ರಾಮ ದೇವತೆ ಯಾವುದೋ ಒಬ್ರು ಇರ್ತಾರೆ. ಅಥವಾ ವೀರಭದ್ರ ಸ್ವಾಮಿ, ಅಥವಾ ಕಾಳಬೇರ ಸ್ವರೂಪ, ಅಥವಾ ನರಸಿಂಹಸ್ವಾಮಿ, ಇಲ್ಲ ರಂಗನಾಥ ಸ್ವಾಮಿ ನಿದ್ರಾವಸ್ಥೆಯಲ್ಲಿರೋ ಮಹಾವಿಷ್ಣು, ಇಲ್ಲ ರಾಮಚಂದ್ರ. ಇಂಥ ಒಂದು ರಾಮಚಂದ್ರ ಯಾನಂದರೆ ಪಟ್ಟಾಭಿರಾಮ ಅಥವಾ ಯಾವುದೋ ರಾಮ ಅಂತಲ್ಲ, ಯಾವುದೋ ಕಾಡಿನ ಭಾಗದಲ್ಲಿರ್ತಕ್ಕಂಥ ರಾಮಚಂದ್ರ, ಅದು ಹೊಳೆ ಇರ್ತಕ್ಕಂಥದ್ದು, ಹೊಳೆ ಭಾಗದಲ್ಲಿರ್ತಕ್ಕಂಥ ರಾಮಚಂದ್ರ, ಅಥವಾ ಆಂಜನೇಯ ದೇವರು ಅವ್ರ ಮನೆ ದೇವರಾಗಿರ್ತಕ್ಕಂಥದ್ದು. ಇದು ಬಹಳ ಮುಖ್ಯ. ಇಂಥ ವಿಶೇಷವಾಗಿರ್ತಕ್ಕಂಥ ದೇವರುಗಳೇ ಹೊರತು ಇದವರ ತನಕ ಗಣೇಶ ನಮ್ಮ ಮನೆ ದೇವರು, ಸುಬ್ರಹ್ಮಣ್ಯ ಮನೆ ದೇವರು ಹಂಗಿಲ್ಲವೇ ಇಲ್ಲ. ಮುನೀಶ್ವರ ಇನ್ನೂ ಹೌದು, ಅದು ಯಾವುದೇ ಕಾರಣಕ್ಕೂ ವಟವೃಕ್ಷ. ಇದೆಲ್ಲ ಪ್ರಾಕೃತಿಕವಾಗಿರ್ತಕ್ಕಂಥ ಮನೆ ದೇವರೇ ಮಾತ್ರ ಸ್ವಂತವಾಗಿರುತ್ತೆ ಹೊರತು ಹೊರಭಾಗದಲ್ಲ. ಆಗ ಏನು ಮಾಡ್ತಾರೆ, ನಿಮ್ಮ ಮನೆ ದೇವರು ಯಾರಮ್ಮ ಅಂದರೆ ಆ ಮನೆ ದೇವರಿಗೆ ಇವಳು ತವ್ರ ಮನೆಯಿಂದ ಹೋಗಿರ್ತಾಳೆ ಆಷಾಢ ಮಾಸಕ್ಕೆ. ಎಲ್ಲ ದೇವತೆಗಳು ಬಂದಿರ್ತಾರೆ ಸಮಯ ಅಲ್ವಾ, ಒಳ್ಳೆ ಶಕ್ತಿ ಇರುತ್ತೆ, ಅವಳು ಕರ್ಕೊಂಡು ಹೋಗ್ಬೇಕು ತಾಯದವಳು. ಇವ್ರ ಮನೆ ಏನು ಮಾಡ್ತಾಳೆ, ಹುಡುಗನ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ನಾನು ನಿಮ್ಗೇನು ಹೇಳಿದೆ, ಕನ್ಯಾಕುಮಾರಿಗೆ ಯಾವತ್ತಿದ್ರೂ ಪರಿಪೂರ್ಣವಾಗಿ ಹೆಣ್ಣು ಮಕ್ಕಳು ಕನ್ಯೆಯಾಗಿದ್ದಾಗ ಆಷಾಢ ಮಾಸದಲ್ಲಿ ಹೋಗಿ ಬನ್ನಿ. ಅವಳು ಸಾಕ್ಷಾತ್ ಪಾರ್ವತಿ ದೇವಿ ಇಡೀ ಜಗತ್ತನ್ನ ನಾಲ್ಗೆಯನ್ನು ಚಾಚಿರದ ಭಾಗದಲ್ಲಿ ಮೂಗ್ಬಟ್ಟು ಹಿಡ್ಕೊಂಡು ಅವಳ ಹಾಗೆ ನಿಂತಿದ್ದಾಗ, ಆ ಜಪಮಾಲೆಯನ್ನು ಕೈ ಹಿಡ್ಕೊಂಡಾಗ, ಅಮೃತ ಕಲಶವನ್ನು ಸೊಂಟದ ಭಾಗ ಇಟ್ಕೊಂಡಾಗ ಅವಳು ಏನು ತಪಸ್ಸು ಮಾಡ್ತಾಳೆ, ಆ ಭಯವನ್ನು ಕೊಡ್ತಾಳೆ, ಜಪಮಾಲೆಯನ್ನು ಎಡಭಾಗಕ್ಕೆ ಇಟ್ಕೊಂಡಿರ್ತಾಳೆ, ಅವಳೇ ಕನ್ಯೆ. ಆಗ ಪೂರ್ಣ ಶಕ್ತಿಯನ್ನು ಹೆಣ್ಣಲ್ಲಿ ತುಂಬ ಕಳಿಸಿದಾಗ ಮನೆ ತವ್ರ ಮನೆಯಲ್ಲಿ ಲಕ್ಷ್ಮೀ ಗೃಹ ನಿವಾಸ, ಇವಳಿರ್ತಕ್ಕಂಥ ದೋಷಗಳು ಪರಿವರ್ತನೆ, ತದನಂತರ ಒಳ್ಳೆ ಸಂತಾನ ಅಭಿವೃದ್ಧಿ. ಜನಕ್ಕೆ ಇನ್ನೇನು ಬೇಕ್ರೆ, ಮದುವೆ ಆದಮೇಲೆ ಒಳ್ಳೆ ಸಂತಾನ ಅಭಿವೃದ್ಧಿ, ಮನೆ ಅಭಿವೃದ್ಧಿ, ಗಂಡನ ಶ್ರೇಯಸ್ಸು, ಇವಳು ಒಳ್ಳೆ ಮಾಂಗಲ್ಯ ಭಾಗ್ಯ ರಕ್ಷಣೆ. ಇದಕ್ಕಿಂತ ಏನು ಬೇಕು, ಹೆಣ್ಣು ಮಕ್ಕಳಿಗೆ ಬೇಕಾಗಿರೋದು ಅಷ್ಟು ರಕ್ಷಣೆ. ಇಷ್ಟೆಲ್ಲ ರಕ್ಷಣೆಯನ್ನು ಸೌಕರ್ಯವನ್ನು ಕೊಡ್ತಕ್ಕಂಥ ಆ ಕಾಲದಿಂದ ಕನ್ಯಾಕುಮಾರಿಗೆ ಕನ್ಯೆಯಾಗಿರ್ತಕ್ಕಂಥ ಹೆಣ್ಣು ತವ್ರ ಮನೆಯಿಂದ ಹೋಗಬೇಕು. ಸುಚೀಂದ್ರಮಲ್ಲಿರ್ತಕ್ಕಂಥ ಸಾಕ್ಷಾತ್ ಪರಮೇಶ್ವರನ ಜಾಗಕ್ಕೆ ಗಂಡು ಮಕ್ಕಳು ಹೋಗಬೇಕು ಕೇರಳ ಪ್ರಾಂತದಲ್ಲಿ. ಇದೆಲ್ಲ ಮೊದಲೇ ತಿಳಿಸ್ಕೊಟ್ರು, ಇದೆಲ್ಲ ಕಾಲಕ್ರಮೇಣ ಆವಾಗವಾಗ ಏನೇನು ಹೇಳಬೇಕು ಅದನ್ನು ಮಾಡಬೇಕು. ಇದು ವಿಶೇಷ. ನಮ್ಮಲ್ಲಿ ಎಷ್ಟೇ ಆದರೂ ಸಂಪ್ರದಾಯ ಅನ್ನೋದು ಏನು ಬಂತು, ಆಚರಣೆ ಬಂದಿದ್ದು. ಆಚರಣೆ ಸಂಪ್ರದಾಯವಾಗಿ ಮಾರ್ಪಾಡಾಯಿತು. ಆಚರಣೆ ಸಂಪ್ರದಾಯವಾಗಿ ಮಾರ್ಪಾಡಿದ್ನ ಸಂಸ್ಕೃತಿಯಾಗಿ ಎಲ್ಲರಿಗೂ ಹೇಳ್ಕೊಂಡು ಬಂದರು. ತದನಂತರ ಸಂಪ್ರದಾಯ ಸಂಸ್ಕೃತಿ ಎಲ್ಲ ಏನಾಯಿತು, ಸಂಸ್ಕಾರ ಆಗೋಯ್ತು. ಇದೇ ನಮ್ಮ ಸಂಸ್ಕಾರ. ಭಾಳ ವಿಶೇಷವಾಗಿರ್ತಕ್ಕಂಥ ಈ ದಿನಗಳಲ್ಲಿ ನಾವು ಹೇಳ್ಕೊಳ್ಬೇಕಾದ್ದು ಸಂಸ್ಕಾರ ಏನೋ ಕಾದಿದೆ, ಏನು ಎತ್ತ ಅಂತ ಗೊತ್ತಾಗಿಲ್ಲ, ಆದರೂ ಹೇಳೋಣ, ಕಾಯ್ತಾರೆ.